ತಿಂಗಳ ಹಿಂದೆ ಇವ್ನಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವ್ರು ರೋಡ್ ಮಗ್ಲಲ್ಲಿ ಮಲಗಿದ್ದಾಗ ಯಾರು ನೋಡಿರ್ಲಿಲ್ಲ ಇವನ್ನ. ಉಷಾ ಅವ್ರು ಸತ್ತೋಗ್ಬಿಟ್ಟವ್ರೆ 2 ಮಕ್ಳು ಅಂತ. ಯಾರು ಹೋಗೋ ವೆಹಿಕಲ್ಗಳು ಯಾರು ಮುಟ್ಟಿತ್ತೆ ಇಲ್ಲ, ಜನ ನೋಡ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಿದ್ರು. ಐಸು ವಾರ್ಡಲ್ಗೆ ಹಾಕಿದ್ರು ಉಳಿಯಲ್ಲ 2 ಮಕ್ಳು ಅಂತ. ನಾನು ಇಲ್ಲಿಂದ ಫೋಟೋ ಪೂಜೆ ಮಾಡುವಾಗ ಫೋಟೋ ಇಟ್ಕೊಂಡು ತಪ್ಪಿ ಇಟ್ಕೊಂಡು ಹೇಳ್ದೆ, ತಾಯಿ ನಮ್ಮವ್ವ ನನ್ಗೆ ಹೋಗೋತಿ ನನ್ನ ಮಗ ಕಂಡ್ಬಿಟ್ಟು ಐಸು ವಾರ್ಡ್ಲಿಂದ ನೋಡ್ಬೇಕು ನನ್ನ ಮಗನ. ನಾನು ಇಲ್ಲಿಂದ ಒಂದು ನಾಮ ಇಟ್ಟಿದ್ದೆ ಅದಕ್ಕೆ, ದುರ್ಗಾ ಪರಮೇಶ್ವರಿ ಬಂದೆ ಹಿಂಗೆ ಕೈಲಿ ಇಟ್ಕೊಂಡು ಹೋಗ್ಬಿಟ್ಟು ನನ್ನ ಮಗು ಹಣೆಗೆ ನನ್ನ ಅಣ್ಣನ ಮಗನ ಹಣೆಗೆ ಇಟ್ಟೆ. ಕಂಡ್ಬಿಟ್ಟು ನೋಡ್ಬೇಕು ಕಣಮ್ಮ. ಇವನೇ ಹೇಳ್ದ, ಅಮ್ಮ ನನ್ಗೇನು ಆಗಿಲ್ಲ ಕಣಮ್ಮ ಅಂತ ಬಾಯ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರೊಳಗೆ ಹೇಳ್ದ. ಸತ್ತೋಗವ್ರೆ ಅಂತ ಹೇಳಿದ್ರು, 2 ಮಕ್ಳನ್ನು ಸತ್ತೋಗವ್ರೆ ಅಂತ ಹೇಳಿದ್ರು. ಸಾದ್ಗೋನಹಳ್ಳಿ ಅಲ್ಲೇ ಕ್ಯಾರ್ಪೇಟ ಪಕ್ಕ 1 ಕಿಲೋಮೀಟರ್ ಗ್ರಾಮ. ಚೆನ್ನಾಗಿದೆ ತಂಗಿ, ಚೆನ್ನಾಗಿ ಹುಡುಕ ತಂಗಿ. ಇದನ್ನ ನಿಮ್ಮ ಮಕ್ಕಳು ನೀನು ನಂಬಿರಲಿ, ನಿಮ್ಮ ಮಕ್ಕಳು ಕಂಡ್ರದು ನಂಬಿಕೆನ ದೇವು. 5 ವರ್ಷದಿಂದ ಮಗು ಇರಲಿಲ್ಲ ಈ ಮಗುಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಹೋದ್ಮೇಲೆ ನಮ್ಗೆ ಮಗು ಆಗಿದೆ. ಯಾವ ತಂಗಿ? ನಮ್ ಚಿಂತಾಮಣಿ. ಓ, ಅಲ್ಲಿಂದ ಆಮೇಲೆ 11ನೇ ಬೋರ್ ಪಾಸ್ ಆಗಿರೋದು. ಇಲ್ಲಿ ಬಂದ್ಮೇಲೆ 10 ಬೋರ್ ಫೇಲ್ ಆಗಿತ್ತಾ? ಬೋರ್ ಫೇಲ್ ಆದ್ಮೇಲೆ 11ನೇ ಬೋರ್ 3 ಇಂಚ್ ನೀರು ಬಿದ್ದಿದೆ. ಇಲ್ಲಿ ಅಮ್ಮನ್ ಅನ್ಕೊಂಡಿದ್ರ ಇಲ್ಲಿಗೆ ಬಂದು ಹೋದ್ಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗ್ತಿದ್ವಿ. ಫಸ್ಟ್ ಹಾಸ್ಪಿಟ್ಲ್ ಎಲ್ಲ ಟ್ರೀಟ್ಮೆಂಟ್ ಆಗಿತ್ತು ನಮಗೆ. ಮತ್ತೆ IVF ಹೋಗಿ ಕೇಳಿದ್ರು ನಮಗೆ. ಆಮೇಲೆ ನಮ್ಮನೆ ಮಾತಾಡ್ಕೊಂಡು ತಿಂಗಳ 5,000 ಹಾಸ್ಪಿಟ್ಲಿಗೆ ಕಟ್ಟಿದ್ದು. 500 ಖರ್ಚು ಮಾಡ್ಕೊಂಡು ದುರ್ಗಾ ಪರಮೇಶ್ವರಿಗೆ ಹೋಗೋಣ ಅಂತ ನಮ್ಮ ಅಕ್ಕ ಹೇಳಿದ್ರು. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನಾನು ಸೆರ್ಗೊಟ್ಟು ಬೇಡ್ಕೊಂಡೆ, ನನಗೆ ಮಗು ಬೇಕು, ನನಗೆ ಒಳ್ಳೇದು ಮಾಡ್ಕೊಡಮ್ಮ ತಾಯಿ ಅಂತ ನಾನು ಬೇಡ್ಕೊಂಡೆ. ಅರ್ಕೆ ಮಾಡ್ಕೊಂಡಿದ್ವಿ. ಅದ್ರ ಪ್ರತಿಫಲ ನನಗೆ ಹೆಣ್ಣು ಮಗು ಆಗಿದೆ. ನನಗೆ ಮಗಳೇ ಬೇಕು ಅಂತ ಬೇಡ್ಕೊಂಡಿದ್ದೆ. ಮಗಳೇ ಆಗಿದ್ದಾಳೆ ನನಗೆ. ಇವಾಗ ನನ್ನ ಮಗಳು ಕರ್ಕೊಂಡ್ಬಂದು ಅರ್ಕೆ ತೀರ್ಸಿದ್ದೀನಿ ನಾನು. ನಮ್ದು ಬೇಲೂರು ಹತ್ರ ಶಿವಾಲದಳ್ಳಿ. ದುರ್ಗಾಸ್ಥಳಕ್ಕೆ ಹೋಗಿ ಬೇಡ್ಕೊಂಡಿದ್ರ? ದುರ್ಗಾಸ್ಥಳಕ್ಕೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬಿಟ್ಟು ನಾವು ಬೇಡ್ಕೊಂಡಿದ್ವಿ. ನಮ್ಮ ಅಕ್ಕನೂ ಹೇಳಿದ್ರು, ನಮ್ಮ ಮನೆಯವ್ರು ಕರ್ಕೊಂಡು ಬಂದ್ರು. 2 ಸಲ ನಾವು ಬಂದಿದ್ವಿ. ಇದಕ್ಕೆ 3ನೇ ಸಲ ಬಂದು ನನ್ನ ಮಗುನ್ ಕರ್ಕೊಂಡು ಬಂದಿದ್ದೀನಿ. ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ತಿದ್ದೀನಿ. ಸ್ವಾಮಿ ಹತ್ರ ಆಶೀರ್ವಾದ ತಗೊಂಡಿದ್ದೆ, ತೀರ್ಥ ಬಾಯಿಗೆ ಹಾಕಿಸ್ಕೊಂಡಿದ್ದೆ. ಆಮೇಲೆ ತಾಯ್ತ ಕಟ್ಟಿಸ್ಕೊಂಡಿದ್ದೆ. ಮನೆಗೆ ಒಂದು ಫೋಟೋ ತಗೊಂಡಾಗ ಇವಾಗ್ಲೂ ಪೂಜೆ ಮಾಡ್ತಾ ಇದೀವಿ. ಶುಕ್ರವಾರ ನಾವು ಮನೆಯಲ್ಲಿ ಎಡೆ ಮಾಡಿ ಪೂಜೆ ಮಾಡ್ತೀವಿ.